ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಸ್ಟಾಲ್. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಕಿಂಗ್ಸ್ ಕ್ಲಬ್ನಲ್ಲಿ ಎಕ್ಸ್ಪೋ ನಡೀತಾ ಇದೆ. ಏಪ್ರಿಲ್ 3, 4, 5 ನಾವು ಸ್ಟಾಲ್ ಹಾಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನೆನ್ನೆ ಆಲ್ರೆಡಿ 3 ಒನ್ ಡೇ ಆಗಿದೆ, ಇವತ್ತು ಸೆಕೆಂಡ್ ಡೇ. ಸ್ಟಾಲ್ ನೋಡ್ಬೋದು ನೀವು. ನಮ್ದೆಲ್ಲ ಪ್ರಾಡಕ್ಟ್ಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಸೊ ವಿಸಿಟ್ ಮಾಡಿ. ನಿಮ್ಗೆಲ್ಲ ಥರದಂಥ ಫಸ್ಟ್ ರೇಂಜ್ ಬಂದು ನಮ್ಮದು 850 VA, 850 VA, 1 KVA, 1.25, 2 KVA ಆ ಥರ ಎಲ್ಲ ಪ್ರಾಡಕ್ಟ್ಸು ಇದೆ. ಹಾಗೆ 5 KVA ಇದೆ. ಬರೀ ನಿಮಗೆ ಹೋಮ್ ಕಮಾಡಿಟಿಗೆ ಅಂತ ಹೇಳಿ 1 KVA 2 KVA ಅಷ್ಟೇ ಇಲ್ಲ, ಅಪ್ ಟು 20-50 KW ರೂಫ್ ಟಾಪ್ ಎಲ್ಲಾನು ಮಾಡ್ತೀವಿ. ರೂಫ್ ಟಾಪ್ ಸೊಲ್ಯೂಷನ್ನು, ಕಂಪ್ಲೀಟ್ ಸೋಲಾರ್ ಸೊಲ್ಯೂಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದು 850 VA ನಿಮ್ಮ ಸ್ಟಾರ್ಟಿಂಗ್ ರೇಂಜು. ಅಪ್ರಾಕ್ಸಿಮೇಟ್ ಆಗಿ ಇದು 20,000 to 23,000 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ AC ಮಾಡೆಲು. ಇದರಲ್ಲಿ ನಿಮ್ಗೆ ಸೋಲಾರ್ ಮಾಡೆಲನ್ನು ಕೂಡ ಬರುತ್ತೆ. ಸೊ ಎಲ್ಲರೂ ಹೇಳ್ತಾರೆ ಲಿಥಿಯಂ ಬ್ಯಾಟ್ರಿ ಅಂತ ಅಂದ್ಬಿಟ್ಟು. ಲಿಥಿಯಂ ಏನಕ್ಕೆ ಹೋಗ್ತಾ ಇದ್ದಾರೆ ಜನ, ಎಲ್ಲರೂ ಯಾಕೆ ಅಷ್ಟೊಂದು ಲಿಥಿಯಂಗೆ ಇವಾಗ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನೊಂದು ಚಿಕ್ಕದಾಗಿ ಡೀಟೇಲ್ಸ್ ಹೇಳ್ಬೋದು. ಲೆಡ್ ಆಸಿಡ್ಗೂ ಲಿಥಿಯಂಗೂ ಡಿಫ್ರೆನ್ಸ್ ಏನಂತ ಅಂದರೆ, ಲೆಡ್ ಆಸಿಡ್ ನಿಮಗೆ ತುಂಬ ವೆಯ್ಟ್ ಇರುತ್ತೆ. ನೀವು ಒಂದು ಪ್ಲೇಸಲ್ಲಿ ಅದನ್ನು ಇಟ್ಟು ಫಿಕ್ಸ್ ಮಾಡಿದ್ರಿ ಅಂತ ಅಂದರೆ ಮತ್ತೆ ಅದನ್ನು ಅಲ್ಲಿ ಇಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇದು ಬಂದು ನಿಮಗೆ ಪೋರ್ಟಬಲ್, ನೀವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆರಾಮ್ಸೆ ನಿಮ್ಮ ಕಾರಲ್ಲಿ ಇಟ್ಕೊಂಡು ನೀವು ಪ್ಲೇಸ್ ಟು ಪ್ಲೇಸ್ ಮೂವ್ ಮಾಡ್ಬೋದು. ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಒಂದು ಲೈಟ್ ವೆಯ್ಟು. ಹಾಗೆಯೇ ಲೆಡ್ ಆಸಿಡ್ ಅಂತ ಅಂದರೆ ನಿಮಗೆ ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕಬೇಕು, ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ನಿಮಗೆ ಅದು, ಮತ್ತು ಲೈಫ್ ಟೈಮ್ ಕೂಡ ಕಮ್ಮಿ ಇರುತ್ತೆ. ಆದರೆ ನಿಮಗೆ ಲಿಥಿಯಂ ಅಲ್ಲಿ ಲೈಫು ಜಾಸ್ತಿ ಬರುತ್ತೆ. ಇದು ಬಂದು ನಿಮಗೆ 2500 ಸೈಕಲ್, 3000 ಸೈಕಲ್ವರೆಗೂ ಬರುತ್ತೆ ನಿಮಗೆ. ನಾವೇ 5 years ವ್ಯಾರಂಟಿ ಕೊಡ್ತೀವಿ. ಅದ್ರ ಮೇಲೆ ನಿಮ್ಮ ಲೈಫು ಅದು ಬಂದು 10-15 ವರ್ಷ ಬಾಳಿಕೆ ಬರುತ್ತೆ. ಸೊ ಇನ್ನೂ ಹೇಳ್ಬೇಕಂತ ಅನ್ನೋದಾದರೆ ನಿಮಗೆ ಇದು ಲಿಥಿಯಂ ಬ್ಯಾಟ್ರಿಗಳನ್ನ ನಾವು ಮಾಡೋದು ಸೆಲ್ಸಿಂದ. ಸೊ ದಟ್ ಏನಾಗುತ್ತೆ, ನಿಮಗೆ ರಿಪೇರಿ ಅಂತ ಏನಾದರೂ ಬಂದರೆ ನಿಮಗೆ ಅದನ್ನು ನಾವು ಸೆಲ್ಸ್ಗಳನ್ನು ವೋಲ್ಟೇಜ್ನ ಚೆಕ್ ಮಾಡಿ ಯಾವ ಸೆಲ್ಸ್ ಹೋಗಿದೆ ಪರ್ಟಿಕ್ಯುಲರ್ ಆಗಿ ಅದನ್ನು ರಿಮೂವ್ ಮಾಡಿ ನಿಮಗೆ ಈಸಿಯಾಗಿ ರಿಪ್ಲೇಸ್ಮೆಂಟ್ ಮಾಡಿ ರಿಪೇರಿ ಮಾಡಿ ಕೊಡ್ತೀವಿ. ಬಟ್ ಲೆಡ್ ಆಸಿಡಲ್ಲಿ ನಿಮಗೆ ಆ ಥರ ಆಗೋದಿಲ್ಲ. ಸೊ ನಿಮ್ಮ ಪೀಸ್ ಟು ಪೀಸ್ ಬ್ಯಾಟ್ರಿ ಏನಿದೆ ಎಂಟರ್ ಬ್ಯಾಟ್ರಿನ ನೀವು ಚೇಂಜ್ ಮಾಡಬೇಕಾಗತ್ತೆ.